ವೇತನ ಪರಿಷ್ಕರಣೆ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲ. ಯಾವ ಮುಲಾಜಿಗೂ ನಾವು ಬಗ್ಗೋದಿಲ್ಲ. ವೇತನ ಪರಿಷ್ಕರಣೆ ಆಗಲೇಬೇಕು. ಆದ್ರೆ ಪರ್ಸೆಂಟೇಜ್ ವಿಚಾರದಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದೀವಿ ಅನ್ನೋದನ್ನ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರು ಹೇಳಿದ್ದಾರೆ. ಆ ಮೂಲಕ ಹೋರಾಟ ನಿರಂತರವಾಗಿ ನಡೆಯುತ್ತೆ, ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಅನ್ನೋದು ಇವರ ಆಕ್ರೋಶ ಆಗಿದೆ, ಇವರ ಮಾತಾಗಿದೆ. ವಿಜಯ್ ಭಾಸ್ಕರ್ ಅವರು ಮುಂದುವರೆದು ಮಾತಾಡ್ತಾರೆ. 25% ವೇತನ ಹೆಚ್ಚಳ ಮಾಡಲು ಬೇಡಿಕೆಯನ್ನ ಇಟ್ಟಿದ್ದೇವೆ. 25% ಪರ್ಸೆಂಟೇಜ್ ಬದಲು ಅದನ್ನ ಕಡಿಮೆ ಮಾಡಲೇಬೇಕಾದ್ರೆ 2024ರ ಜನವರಿ 1ಕ್ಕೆ ಅನ್ವಯಿಸುವಂತೆ ವೇತನ ಪರಿಷ್ಕರಿಸಬೇಕು ಅಂತ ಹೇಳಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್. 38 ತಿಂಗಳ ಹಿಂಬಾಕಿ ಹಣ ಹಾಗೂ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಪ್ರಮುಖ 2 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಬೆಂಗಳೂರು ಚಲೋವನ್ನು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ವಿಜಯ್ ಭಾಸ್ಕರ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗಾಗಲೇ ಸರ್ಕಾರ 26 ತಿಂಗಳ ಅರಿಯರ್ಸ್ ಕೊಡ್ತೇನೆ ತಂದಿದೆ. ಈ ಒಂದು ಅಧಿಕೃತವಾಗಿ ಘೋಷಣೆ ಏನಾದರೂ ಅದು ಪತ್ರ ನಿಮ್ ಕೈಗೆ ಬಂದ ನಂತರದಲ್ಲಿ ಏನಾದರೂ ನಿಮ್ಮ ನಿರ್ಧಾರ ಚೇಂಜ್ ಆಗುತ್ತೆ ಸರ್? ಸರ್, ಈಗ ಆಲ್ರೆಡಿ ಪತ್ರ ಬಂದ್ಬಿಟ್ಟಿದೆ. ಸರ್ಕಾರ ಆದೇಶನ ಹೊರಡಿಸಿ ಆಗಿದೆ. ಆ ಆದೇಶ ನಿನ್ನೆ ಸಾಯಂಕಾಲ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ನಮಗೆ ಕೈ ತಲುಪಿತು. ಅದಾದ್ಮೇಲೆ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಮೀಟ್ ಮಾಡಿ ಅದ್ರ ಬಗ್ಗೆ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಜನನೂ ಆಗಲೇ ಹೊರಟು ಬಿಟ್ಟಿದ್ರು. ಜಂಟಿ ಕ್ರಿಯಾ ಸಮಿತಿ ಒಂದು ಕರೆ ಏನಿತ್ತು ಅಂದ್ರೆ ಬೆಂಗಳೂರು ಚಲೋ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯೋದಿಲ್ಲ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಂದಿನ ತೀರ್ಮಾನ ಏನ್ ಮಾಡಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಬಂದಿರತಕ್ಕಂಥ ಜನಗಳನ್ನು ವಿಶ್ವಾಸಕ್ಕೆ ತಗೊಂಡು ಮಾಡೋಣ ಅನ್ನುವಂಥ ಅಭಿಪ್ರಾಯಕ್ಕೆ ನಾವು ಬಂದಿದ್ದೀವಿ. ಫೋನ್ನಲ್ಲಿ ಮಾತಾಡ್ಕೊಂಡ್ವಿ. ಸೊ ಅದರ ಪ್ರಕಾರ ಇವತ್ತು ನಮ್ಮ ಜಂಟಿ ಕ್ರಿಯಾ ಸಮಿತಿ ಈಗ ಎಲ್ಲ ಲೀಡರ್ಸ್ ಬರ್ತಾ ಇದ್ದಾರೆ ಅಂಡ್ ನಮ್ಮ ಸಂಚಾಲಕರು ಬರ್ತಾ ಇದ್ದಾರೆ. ಬಂದ ಮೇಲೆ ನಾವು ಸಂಜೆ ಹೊತ್ತಿಗೆ ಏನ್ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ. ಅಂದ್ರೆ ಸರ್, ಈಗ ಸಾರಿಗೆ ಸಚಿವರು ಬಜೆಟ್ ನಂತರ ಅವ್ರ ಜೊತೆ ವೇತನ ಪರಿಷ್ಕರಣೆ ವಿಚಾರವಾಗಿ ಮಾತುಕತೆ ಆಡೋಣ ಅಂತ ಅಂತಿದ್ದಾರೆ. ನೀವು ಆ ಮೀಟಿಂಗ್ಗೋಸ್ಕರ ಅಲ್ಲಿ ತನಕ ಕಾಯ್ತೀರಾ ಅಥವಾ ಮತ್ತೆ ಏನಾದರೂ ಹೋರಾಟ ಮುಂದುವರಿಸ್ತೀರಂತ? ಸರ್, ಈಗ 2 ವಿಚಾರ ಇದೆ. ಒಂದು, ಅವರು ಚರ್ಚೆ ಮಾಡ್ತೀವಿ ಅಂತ ಹೇಳಿರೋದು ಕೂಡ ಏನದು 1/1/24ರಿಂದ ಏನ್ ನಮಗೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ನಾವು ಡಿಮಾಂಡ್ ಮಾಡ್ತಾ ಇದ್ವಿ. ಅದು ಆದೇಶದಲ್ಲಿ ಅವರು 1/4/25ರಿಂದ ಅಂತ ಅಂದ್ರೆ ಈ ಅವಧಿಯಲ್ಲೂ ಕೂಡ 15 ತಿಂಗಳ ಅರಿಯರ್ಸ್ ಅನ್ನ ಅವರು ನಮಗೆ ನಿರಾಕರಣೆ ಮಾಡೋ ಲಕ್ಷಣಗಳು ಕಾಣ್ತಾ ಇದೆ. ಅದರಿಂದ ನಾವು ಮಾತುಕತೆ ಮಾಡಿ ಎಷ್ಟು ವೇತನ ಪರಿಷ್ಕರಣೆ ಪ್ರಮಾಣನ ಚರ್ಚೆ ಮಾಡಬೇಕು ಅಂತ ಹೇಳಿದರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ 1/1/24 ಅನ್ನೋ ವಿಚಾರ ಇದೆಯಲ್ಲ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆ ಪ್ರಶ್ನೆನ ಅವ್ರು ಯಾವ ರೀತಿ ಡೀಲ್ ಮಾಡ್ತಾರೆ ಅದನ್ನ ನಾವು ನೋಡಿಕೊಂಡು ನಾವು ನಮ್ಮ ಹೋರಾಟಗಳನ್ನ ತೀರ್ಮಾನ ಮಾಡ್ತೀವಿ. 25% ನೀವು ಹೈಕ್ ಕೇಳಿದ್ರೆ ಅದನ್ನ ಬೇಕಾದ್ರೆ ಕಡಿಮೆ ಮಾಡಲಿ, ಬಟ್ ಆ ಡೇಟ್ ಅನ್ನು ನೀವು ಅಂದ್ರೆ 2024 ಜನವರಿ 1ಕ್ಕೆ ಬೇಕು. ಅದೇ ನಿಮ್ಮ ಬೇಡಿಕೆ. ನಮ್ಮ ಬೇಡಿಕೆ 38 ತಿಂಗಳ ಅರಿಯರ್ಸ್ 26ಕ್ಕೆ ಬಂದಿದ್ದಾರೆ. ಇನ್ನ 12 ತಿಂಗಳದು ಬಾಕಿ ಇದೆ. ಎರಡನೇದು 1/1/24. ಈ 2 ವಿಚಾರಗಳಲ್ಲೂ ಕೂಡ ನಾವು ಯಾವುದೇ ತರಹದ ಕಾಂಪ್ರಮೈಸ್ಗೆ ತಯಾರಿಲ್ಲ. ಬಾಕಿ ಅಂತೆ ಅವರು 25 ಕೊಡಕ್ಕಾಗಲ್ಲ, 24ವರೆ ಕೊಡ್ತೀವಿ, ಅದು ಚರ್ಚೆ ಮಾಡೋಣ. ಆದ್ರೆ 1/1/24 ಮತ್ತೆ 38 ತಿಂಗಳ ಅರಿಯರ್ಸ್ ಈ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇವಿಷ್ಟು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟವಾಗಿರುವಂತಹ ನಿರ್ಧಾರ. ಯಾವುದೇ ಕಾರಣಕ್ಕೂ ಕೂಡ ವೇತನ ಪರಿಷ್ಕರಣೆ ವರ್ಷದ ವಿಚಾರದಲ್ಲಿ ಅಂದ್ರೆ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತಾನೆ ಮಾಡಬೇಕು. ಬೇಕಾದ್ರೆ ಪರ್ಸೆಂಟೇಜ್ ಕಡಿಮೆ ಮಾಡಲಿ ಅನ್ನೋ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೇತನ ಪರಿಷ್ಕರಣೆ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲ. ಯಾವ ಮುಲಾಜಿಗೂ ನಾವು ಬಗ್ಗೋದಿಲ್ಲ. ವೇತನ ಪರಿಷ್ಕರಣೆ ಆಗಲೇಬೇಕು. ಆದ್ರೆ ಪರ್ಸೆಂಟೇಜ್ ವಿಚಾರದಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದೀವಿ ಅನ್ನೋದನ್ನ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರು ಹೇಳಿದ್ದಾರೆ. ಆ ಮೂಲಕ ಹೋರಾಟ ನಿರಂತರವಾಗಿ ನಡೆಯುತ್ತೆ, ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಅನ್ನೋದು ಇವರ ಆಕ್ರೋಶ ಆಗಿದೆ, ಇವರ ಮಾತಾಗಿದೆ. ವಿಜಯ್ ಭಾಸ್ಕರ್ ಅವರು ಮುಂದುವರೆದು ಮಾತಾಡ್ತಾರೆ. 25% ವೇತನ ಹೆಚ್ಚಳ ಮಾಡಲು ಬೇಡಿಕೆಯನ್ನ ಇಟ್ಟಿದ್ದೇವೆ. 25% ಪರ್ಸೆಂಟೇಜ್ ಬದಲು ಅದನ್ನ ಕಡಿಮೆ ಮಾಡಲೇಬೇಕಾದ್ರೆ 2024ರ ಜನವರಿ 1ಕ್ಕೆ ಅನ್ವಯಿಸುವಂತೆ ವೇತನ ಪರಿಷ್ಕರಿಸಬೇಕು ಅಂತ ಹೇಳಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್. 38 ತಿಂಗಳ ಹಿಂಬಾಕಿ ಹಣ ಹಾಗೂ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಪ್ರಮುಖ 2 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಬೆಂಗಳೂರು ಚಲೋವನ್ನು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ವಿಜಯ್ ಭಾಸ್ಕರ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗಾಗಲೇ ಸರ್ಕಾರ 26 ತಿಂಗಳ ಅರಿಯರ್ಸ್ ಕೊಡ್ತೇನೆ ತಂದಿದೆ. ಈ ಒಂದು ಅಧಿಕೃತವಾಗಿ ಘೋಷಣೆ ಏನಾದರೂ ಅದು ಪತ್ರ ನಿಮ್ ಕೈಗೆ ಬಂದ ನಂತರದಲ್ಲಿ ಏನಾದರೂ ನಿಮ್ಮ ನಿರ್ಧಾರ ಚೇಂಜ್ ಆಗುತ್ತೆ ಸರ್? ಸರ್, ಈಗ ಆಲ್ರೆಡಿ ಪತ್ರ ಬಂದ್ಬಿಟ್ಟಿದೆ. ಸರ್ಕಾರ ಆದೇಶನ ಹೊರಡಿಸಿ ಆಗಿದೆ.
ಆ ಆದೇಶ ನಿನ್ನೆ ಸಾಯಂಕಾಲ ರಾತ್ರಿ ಒಂದು 9 ಗಂಟೆ ಅಷ್ಟೊತ್ತಿಗೆ ನಮಗೆ ಕೈ ತಲುಪಿತು. ಅದಾದ್ಮೇಲೆ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಮೀಟ್ ಮಾಡಿ ಅದ್ರ ಬಗ್ಗೆ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಜನನು ಆಗಲೇ ಹೊರಟು ಬಿಟ್ಟಿದ್ರು. ಜಂಟಿ ಕ್ರಿಯಾ ಸಮಿತಿ ಒಂದು ಕರೆ ಏನಿತ್ತು ಅಂದ್ರೆ ಬೆಂಗಳೂರು ಚಲೋ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯೋದಿಲ್ಲ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಂದಿನ ತೀರ್ಮಾನ ಏನ್ ಮಾಡಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಬಂದಿರತಕ್ಕಂಥ ಜನಗಳನ್ನು ವಿಶ್ವಾಸಕ್ಕೆ ತಗೊಂಡು ಮಾಡೋಣ ಅನ್ನುವಂಥ ಅಭಿಪ್ರಾಯಕ್ಕೆ ನಾವು ಬಂದಿದ್ದೀವಿ. ಫೋನ್ನಲ್ಲಿ ಮಾತಾಡ್ಕೊಂಡ್ವಿ. ಸೊ ಅದರ ಪ್ರಕಾರ ಇವತ್ತು ನಮ್ಮ ಜಂಟಿ ಕ್ರಿಯಾ ಸಮಿತಿ ಈಗ ಎಲ್ಲ ಲೀಡರ್ಸ್ ಬರ್ತಾ ಇದ್ದಾರೆ ಅಂಡ್ ನಮ್ಮ ಸಂಚಾಲಕರು ಬರ್ತಾ ಇದ್ದಾರೆ. ಬಂದ ಮೇಲೆ ನಾವು ಸಂಜೆ ಹೊತ್ತಿಗೆ ಏನ್ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ. ಅಂದ್ರೆ ಸರ್, ಈಗ ಸಾರಿಗೆ ಸಚಿವರು ಬಜೆಟ್ ನಂತರ ಅವ್ರ ಜೊತೆ ವೇತನ ಪರಿಷ್ಕರಣೆ ವಿಚಾರವಾಗಿ ಮಾತುಕತೆ ಆಡೋಣ ಅಂತ ಅಂತಿದ್ದಾರೆ. ನೀವು ಆ ಮೀಟಿಂಗ್ಗೋಸ್ಕರ ಅಲ್ಲಿ ತನಕ ಕಾಯ್ತೀರಾ ಅಥವಾ ಮತ್ತೆ ಏನಾದ್ರೂ ಹೋರಾಟ ಮುಂದುವರಿಸ್ತೀರಂತ? ಸರ್, ಈಗ ಎರಡು ವಿಚಾರ ಇದೆ. ಒಂದು, ಅವರು ಚರ್ಚೆ ಮಾಡ್ತೀವಿ ಅಂತ ಹೇಳಿರೋದು ಕೂಡ ಏನದು 1/1/24ರಿಂದ ಏನ್ ನಮಗೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ನಾವು ಡಿಮಾಂಡ್ ಮಾಡ್ತಾ ಇದ್ವಿ. ಅದು ಆದೇಶದಲ್ಲಿ ಅವರು 1/4/25ರಿಂದ ಅಂತ ಅಂದ್ರೆ ಈ ಅವಧಿಯಲ್ಲೂ ಕೂಡ 15 ತಿಂಗಳ ಅರಿಯರ್ಸ್ ಅನ್ನ ಅವರು ನಮಗೆ ನಿರಾಕರಣೆ ಮಾಡೋ ಲಕ್ಷಣಗಳು ಕಾಣ್ತಾ ಇದೆ. ಅದರಿಂದ ನಾವು ಮಾತುಕತೆ ಮಾಡಿ ಎಷ್ಟು ವೇತನ ಪರಿಷ್ಕರಣೆ ಪ್ರಮಾಣನ ಚರ್ಚೆ ಮಾಡಬೇಕು ಅಂತ ಹೇಳಿದರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ 1/1/24 ಅನ್ನೋ ವಿಚಾರ ಇದೆಯಲ್ಲ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆ ಪ್ರಶ್ನೆನ ಅವ್ರು ಯಾವ ರೀತಿ ಡೀಲ್ ಮಾಡ್ತಾರೆ ಅದನ್ನ ನಾವು ನೋಡಿಕೊಂಡು ನಾವು ನಮ್ಮ ಹೋರಾಟಗಳನ್ನ ತೀರ್ಮಾನ ಮಾಡ್ತೀವಿ. 25% ಏನು ಹೈಕ್ ಕೇಳಿದ್ರೆ ಅದನ್ನ ಬೇಕಾದ್ರೆ ಕಡಿಮೆ ಮಾಡಲಿ, ಬಟ್ ಆ ಡೇಟ್ ಅನ್ನು ನೀವು ಅಂದ್ರೆ 2024 ಜನ ಒಂದಕ್ಕೆ ಬೇಕು, ಅದೇ ನಿಮ್ಮ ಬೇಡಿಕೆ. ನಮ್ಮ ಬೇಡಿಕೆ 38 ತಿಂಗಳ ಅರಿಯರ್ಸು 26ಕ್ಕೆ ಬಂದಿದ್ದಾರೆ. ಇನ್ನ 12 ತಿಂಗಳದು ಬಾಕಿ ಇದೆ. ಎರಡನೇದು 1/1/24. ಈ ಎರಡು ವಿಚಾರಗಳಲ್ಲೂ ಕೂಡ ನಾವು ಯಾವುದೇ ತರಹದ ಕಾಂಪ್ರಮೈಸ್ಗೆ ತಯಾರಿಲ್ಲ. ಬಾಕಿ ಅಂತೆ ಅವರು 25 ಕೊಡಕ್ಕಾಗಲ್ಲ, 24ವರೆ ಕೊಡ್ತೀವಿ, ಅದು ಚರ್ಚೆ ಮಾಡೋಣ. ಆದ್ರೆ 1/1/24 ಮತ್ತೆ 38 ತಿಂಗಳ ಅರಿಯರ್ಸು ಈ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇವಿಷ್ಟು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟವಾಗಿರುವಂತಹ ನಿರ್ಧಾರ. ಯಾವುದೇ ಕಾರಣಕ್ಕೂ ಕೂಡ ವೇತನ ಪರಿಷ್ಕರಣೆ ವರ್ಷದ ವಿಚಾರದಲ್ಲಿ ಅಂದ್ರೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತಾನೆ ಮಾಡಬೇಕು, ಬೇಕಾದ್ರೆ ಪರ್ಸೆಂಟೇಜ್ ಕಡಿಮೆ ಮಾಡಲಿ ಅನ್ನೋ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂದ್ರೆ 2024 ಜನವರಿ 1ಕ್ಕೆ ಬೇಕು, ಅದೇ ನಿಮ್ಮ ಬೇಡಿಕೆ. ನಮ್ಮ ಬೇಡಿಕೆ 38 ತಿಂಗಳ ಅರಿಯರ್ಸು 26ಕ್ಕೆ ಬಂದಿದ್ದಾರೆ. ಇನ್ನ 12 ತಿಂಗಳದು ಬಾಕಿ ಇದೆ. ಎರಡನೇದು 1/1/24. ಈ ಎರಡು ವಿಚಾರಗಳಲ್ಲೂ ಕೂಡ ನಾವು ಯಾವುದೇ ತರಹದ ಕಾಂಪ್ರಮೈಸ್ಗೆ ತಯಾರಿಲ್ಲ. ಬಾಕಿ ಅಂತೆ ಅವರು 25 ಕೊಡಕ್ಕಾಗಲ್ಲ, 24ವರೆ ಕೊಡ್ತೀವಿ, ಅದು ಚರ್ಚೆ ಮಾಡೋಣ. ಆದ್ರೆ 1/1/24 ಮತ್ತೆ 38 ತಿಂಗಳ ಅರಿಯರ್ಸು ಈ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇವಿಷ್ಟು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟವಾಗಿರುವಂತಹ ನಿರ್ಧಾರ. ಯಾವುದೇ ಕಾರಣಕ್ಕೂ ಕೂಡ ವೇತನ ಪರಿಷ್ಕರಣೆ ವರ್ಷದ ವಿಚಾರದಲ್ಲಿ ಅಂದ್ರೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತಾನೆ ಮಾಡಬೇಕು, ಬೇಕಾದ್ರೆ ಪರ್ಸೆಂಟೇಜ್ ಕಡಿಮೆ ಮಾಡಲಿ ಅನ್ನೋ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.